ಇವಳು ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಇಲ್ಲಿಗೇನೋ ಬಂದವಳು ಇವಳು. ಏನೋ ಮಾಡ್ತಾವಳೆ. ಲೇ ಆಶಿ, ಇವತ್ತು ಬಿಡಲ್ಲ ನಿನ್ನ ಮಾತ್ರ ಬಿಡಲ್ಲ. ಇವತ್ತು ಏನೇನು ಮಾಡ್ತೀಯಾ, ಏನೇನು ಬಿಡ್ತೀಯಾ, ಪ್ರತಿಯೊಂದು ನನಗೆ ಗೊತ್ತಾಗಬೇಕು, ಗೊತ್ತಾಗ್ತೈತೆ ಅಷ್ಟೇ. ನಿನಗೆ ಗೊತ್ತಿಲ್ದಿದ್ದಂಗೆ ನಾನು ಇವತ್ತು ಫುಲ್ಲು ನಿನ್ನ ನೋಡ್ತೀನಿ. ಏನೇನು ಮಾಡ್ತೀಯಾ, ಏನೇನು ಬಿಡ್ತೀಯಾ ಎಲ್ಲ ನನಗೆ ಗೊತ್ತಾಯ್ತದೆ. ಆ ಕಂಬ್ಳಿ ಹೇಳಿದ್ದೀನಲ್ಲ ನಿಜ ಆದರೆ ಅವಾಗ ನಿನ್ನ ಹತ್ರ ಮಾತಾಡೋದು, ಅಲ್ಲಿ ಗಂಟ ಮಾತಾಡೋಕ್ಕಿಲ್ಲ ನಾನು. ಬರಲಿ ಬರಲಿ ಬರಲಿ, ಅದು ಎಷ್ಟು ಮಾಡ್ತೀಯೋ ಮಾಡು. ಇಲ್ಲೇ ಮನೆಯಾಗ ನಿಂತ್ಕೊಂಡಿರ್ತೀನಿ, ಮಾಡು ಮಾಡು. ಹಲೋ, ಇಲ್ಲೇ ನಿಮ್ಮ ಮನೆ ತಗ ಬಂದಿದ್ದೀನಿ ಬಾ ಸರ್ನ. ಯೋಸತ್ತು ಅಂತ ಹೇಳ್ಬಿಟ್ಟು ಕಾಯಿಸ್ತೀಯ, ಫೋನ್ ಎತ್ತಾನೆ ಇಲ್ಲ. ಹೌದಾ, ನೀನು ಹಿಂಗೆ ಬಾ ಅಂತ ಹೇಳ್ದಲ್ಲವ, ಹಿಂಗೆ ಬಂದೆ ಅದಕ್ಕೆ ನಾನು. ಹ್ಞೂ 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 ಇಲ್ಲೇ ನಿಮ್ಮ ಮನೆಗಳ ತಾನು ನಿಂತ್ಕೊಂಡಿವಿ. ನೀವು ಬಸ್ ಇಳಿದು ಸೀದಾ ನಡ್ಕೊಂಬಿಟ್ಟು ಹತ್ರ ಐತಲ್ಲ ಬಸ್ ಸ್ಟ್ಯಾಂಡು ನಿಮ್ಮ ಮನೆ, ಸೀದಾ ಹಂಗೆ ನಡ್ಕೊಂಬಿಟ್ಟು ಬಂದೆ. ಇಲ್ಲ ಇಲ್ಲ ಇಲ್ಲ, ಹಂಗೆ ಸೀದಾ ನಡ್ಕೊಂಬಂದೆ ಹಿಂಗೇನೇನೆಯ. ಇನ್ನು ಯಾರು ಒಳಗಡೆಗೆ ಬರ್ತಾರೆ ಬಾ, ಈಚೆ ಕಡೆಗೆ ಸುಮ್ಕೆನೇನೆ. ಇನ್ನು ಒಳಗಡೆಗೆ ಬೇರೆ ಬಂದು ಅವರೇ ಮಾಡಿ ಎಲ್ಲ ಯಾಕಬೇಕು ಬಾ. ಸರ್ನ ಬಾ ಹೋಗನಿ. ಅಯ್ಯೋ ಓಡಾಡನಿ, ಆಗಲೇ ಟೇಮ್ ಆಯ್ತು ಆಗಲೇ ನೀನಿಯ. ಹ್ಞೂ ಸರಿ ಬಾ. ಯಾರ ಹತ್ರನೋ ಫೋನಾಗ ಮಾತಾಡ್ತಾವಳೆ. ಯಾರು ಬಾಬಾ ಅಂತ ಕರಿತಿರ್ಬೇಕೇನೋ, ಇಲ್ಲ ಎಲ್ಲಿದ್ಯಾ ಬಂದ ಅಂತ ಕೇಳ್ತಾ ಇರಬೇಕು ಅನಿಸ್ತದೆ. ಯಾವುದೋ ಹುಡುಗಿ ಇವಳನ್ನ ಮೀಟ್ ಮಾಡಕ್ಕೆ ಬಂದಿರೋದಾ? ಸುಮ್ಮನೆ ಡೌಟ್ ಪಟ್ಬಿಟ್ಟೆ ನಾನು. ಬಿಡು. ನಾನು ರೆಡಿಯಾಗಿ ಕುಂತಿದ್ದೆ, ನೀನು ಬಂದೋ ಬರಲಿಲ್ವೋ ಅಂತ ಹೇಳ್ಬಿಟ್ಟು ಕಾಯ್ತಿದ್ದೆ ಅಷ್ಟೇ ನೀನಿಯ. ನೀನು ಗೊತ್ತಿಯೋ ಇಲ್ವೋ ಅಂತ. ಬೆಳಿಗ್ಗೆ ಫೋನ್ ಚಾರ್ಜ್ ಹಾಕಿರಲಿಲ್ಲ, ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು ಫೋನು. ಆಮೇಕಿಂದ ತಿರ್ಗಾ ಆನ್ ಮಾಡ್ಕೊಂಡು ಅಯ್ಯೋ ನಿನ್ನ ಮೆಸೇಜ್ ನೋಡಿ ನಾನು ಪಟ 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 ಅಂತ ರೆಡಿ ಆಗ್ಬಿಟ್ಟೆ ನಾನು. ನಾನು ಒಂದ್ಸಲ ಹೇಳಿದ್ಮೇಲೆ ಮುಗೀತು. ನೆನ್ನೆ ಹೇಳಿದ್ನಲ್ಲ ಬತ್ತೀನಿ ಹೇಳೆ, ಒಂದು 10:30 ಅಷ್ಟೊತ್ತಿಗೆ ಬತ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ವೇ? ಸರಿ ಬಾ, ಹೋಗ್ಬಿಟ್ಟು ಎಲ್ಲ ಓಡಾಡ್ಕೊಂಬಿಟ್ಟು ಇವತ್ತಂತೂ ಚೆನ್ನಾಗಿ ತಿಂದ್ಬಿಡ್ಬೇಕು. ಇವತ್ತಂತೂ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಏನೇನು ತಿನ್ನಬೇಕು ಅಂತ ಅನ್ನಿಸ್ತದೆ ಎಲ್ಲ ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಬರೋಣ ಬಾ. ನನಗಂತೂ ಹಾಗೆ ಸ್ವಲ್ಪ ಬಟ್ಟೆ ತಗೋಬೇಕಿತ್ತು ನಾನು. ಆ ಬಟ್ಟೆ ಬರೆ ಎಲ್ಲ ತಗೊಂಬಿಟ್ಟು ಬರ್ಬೋದು ಹೆಂಗೋನು ಬಾ. ತಿರುಗಿ ನಾಳೆಯಿಂದ ಕತೆ ಇದ್ದಿದ್ದೆ, ಗಾರ್ಮೆಂಟ್ಸ್ ಕತೆ. ಓ ಬಾ ನಾನು ತಗೋಬೇಕು ಗಾರ್ಮೆಂಟ್ಸ್ ಹಾಕೊಂಡು ಹೋಗಿ ಸರಿಯಾಗಿ ಚೂಡಿದಾರುಗಳಿಲ್ಲ ತಗೋಬೇಕು ಬಾ. ನಾನು ಚೂಡಿದಾರ ತಗೋಬೇಕು ಬಾ. ಅಲ್ಲ, ಮೀಟ್ ಮಾಡಿರೋದೇನೋ ಹುಡುಗಿನೇನೆ, ಆದರೆ ಮೀಟ್ ಮಾಡಿದ್ದೆಲ್ಲ ಆದಮೇಲೆ ತಿರ್ಗಿ ಇವ್ರಿಬ್ರು ಹೋಗ್ಬಿಟ್ಟು ಹುಡುಗನ ಮೀಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಮಾಡಿದ್ರು ಮಾಡ್ಬೋದೇನೋ, ಯಾರಿಗೆ ಗೊತ್ತು. ಬೇಡ, ಬರೋದು ಬಂದಿದ್ದೀನಿ, ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಕಿನೇ ಫಾಲೋ ಮಾಡ್ಕೊಂಡೆ ಹೋಗ್ಬಿಡೋದು ಬೆಸ್ಟು. ನೋಡ್ಬಾರ ಇಲ್ಲಿ ಬಟ್ಟೆಗಳು ಎಂತ ಚೆನ್ನಾಗವೆ, ನೋಡ್ಬಾ ಇಲ್ಲಿ ಸೂಪರ್ ಆಗವ ಬಟ್ಟೆಗಳು ನೋಡು. ಕಮ್ಮಿ ರೇಟ್ ಅವಲ್ಲ ನೋಡು. 200 ರೂಪಾಯಿಗೆ 150 ರೂಪಾಯಿಗೆಲ್ಲ ಟಾಪ್ಗಳವೆ, ಎಷ್ಟು ಕಮ್ಮಿ ರೇಟ್ ಅಲ್ವಾ? ಕಮ್ಮಿ ರೇಟ್ ಎಲ್ಲ ನಾಳೆ ಬಿದ್ದೋಗ್ಲಿ, ಕ್ವಾಲಿಟಿ ಐತಾ ನೋಡು. 150 ರೂಪಾಯಿ ತಗೊಂಡು ಒಂದ್ಸಲ ಕಾಗ್ಲೇನಿಯ ಸಾರ್ಸ ಬಟ್ಟೆ ಆಗೋಗ್ಬಿಟ್ಟಿರ್ತಾವೆ ಬಟ್ಟೆಗಳೆಲ್ಲನೂ. ಅಂತ ತಗೊಳ್ಳೋದಕ್ಕಿನ ಒಂದು 500 ರೂಪಾಯಿ ತಗೊಂಡ್ರು ಒಂದು 4 ವರ್ಷ ಹಾಕಬೇಕು ಅಂತ ತಗೋಬೇಕು. ತಗೊಂಡ್ರೆ ಅದು ಬಿಟ್ಬಿಟ್ಟು ಹಿಂಗೆಲ್ಲ ತಗೊಳಕಿನಾರ ಹೋಗ್ಬಿಟ್ರಂತೂ ಹೇಳಿದಿನಲ್ಲ, ಒಂದು ಅಗ್ಗೆ ಅಷ್ಟೇನೆ ಹೊಂಟೋಗ್ಬಿಡ್ತದೆ. ಬಟ್ಟೆ ಶಾಪಿಂಗ್ ಮಾಡ್ತಾವ್ರೆ. ನಿಜವಾಗೂ ನಾನು ಹೆಂಡತಿ ಹುಡುಗಿನ ಮೀಟ್ ಮಾಡೋಕ್ಕೇನಾ? ಮತ್ತು ಇನ್ನೂ ಯಾರು ಬರ್ತಾರೆ ಹುಡುಗಿಯರು ಅದು ಇದು ಅಂತ ಏನೋ ಹೇಳ್ತಾ ಇದ್ಲು. ಎಲ್ಲಿ ನೋಡಿದ್ರೆ ಬರೀ ಒಂದೇ ಒಂದು ಹುಡುಗಿನ ಮೀಟ್ ಮಾಡವಳೆ. ವಾಪಸ್ ಹೋಗ್ಲಾ ಇರಲ್ಲ? ಅಯ್ಯೋ, ನನಗೂ ಹಿಂದೆ ಸುತ್ತಿ ಸುತ್ತಿ ಇವ್ರು ಶಾಪಿಂಗ್ ಮಾಡೋದೆಲ್ಲ ನೋಡಿ ನೋಡಿ ನನಗೂ ತಾಳಿ ಕೆಟ್ಟೋಗ್ಬಿಡ್ತೈತೆ ಅಂತ ಅನ್ನಿಸ್ತೈತೆ. ಆದರೂ ಪರವಾಗಿಲ್ಲ. ಕ್ವಾಲಿಟಿನೂ ಪರವಾಗಿಲ್ವೇ? ಕೊಡ್ಬೋದು ನೋಡ್ಬಾ ಇಲ್ಲಿ, ಅಲ್ವಾ ನೋಡು. ಕ್ವಾಲಿಟಿನೂ ಪರವಾಗಿಲ್ಲ, ಕೊಡ್ಬೋದು ಅಂತ ಅನ್ನಿಸ್ತದೆ. ಪರವಾಗಿಲ್ಲ ಕ್ವಾಲಿಟಿ. ನೋಡಿ ತಗೊಳಂಗಿದ್ರೆ ಇವಾಗ ಇಬ್ರು ಒಂದೊಂದ್ಸತಿ ತಗೊಳ್ಳೋಣ. ಇಲ್ಲಿ ಕಮ್ಮಿ ರೇಟ್ ಅಲ್ವಾ? ಒಂದ್ಸಲ ಹಾಕೊಂಡು ನೋಡಿ ನೀರ್ಗೆ ಹಾಕಿ ನೋಡೋಣ. ಸಂದಕ್ಕಿದ್ರೆ ತಗೊಳ್ಳೋದು, ಇಲ್ಲ ಅಂದ್ರೆ ಇನ್ನೊಂದ್ಸತ ಬೇಡ. ಅಷ್ಟೇ. ಎಲ್ಗೋ ತಿರ್ಗಾ ಹೋಗ್ತಾವ್ರೆ. ಏನು ಬೀದಿ ಅಲ್ಕೊಂಡು ಸಿಕ್ಕಿದ ಕಡೆ ಓಡಾಡ್ಕೊಂಡು ಅಲ್ಕೊಂಡು, ಯಪ್ಪ ದೇವ್ರೆ. ಇವಳಂತೂ ಒಂದು ಹತ್ರ ನಿಂತ್ಕೊಳ್ಳಲ್ಲ, ಒಂದು ಹತ್ರ ಕೂತ್ಕೊಳ್ಳಲ್ಲ. ಬರೀ ಅಲ್ಕೊಂಡು ಓಡಾಡೋದೇನೆ ಕೆಲಸ ಇವಳಿಗಂತೂ. ಇನ್ನೇನು ಕೆಲಸ ಇರ್ತೈತೆ? ಬರೀ ಅಲ್ಲಿ 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 ಓಡಾಡು. ಆದರೆ ಕಂಬ್ಳಿ ಹೇಳಿದ್ದು ನಿಜನೇ ಆಗಿರ್ತೈತೆ ಅನ್ನಿಸ್ತೈತೆ. ಲಾಶಿ, ಎಷ್ಟು ಸುತ್ತಾಡಿಸ್ತೀಯ ನನ್ನ. ನನ್ನೂ ಕರ್ಕೊಂಡು ಹೋಗಿದ್ದಿದ್ರೆ ನಾನೇ ಬೇಕಾದ್ರೆ ಓಡಾಡ್ತಿದ್ದೆ ನಿನ್ನ ಜೊತೆನೇ. ಕರ್ಕೊಂಡು ಬರ್ತಿದ್ದಂಗೆ ನನಗೆ ಡೌಟ್ ಬರಂಗೆ ಮಾಡಿ ತಲೆ ಕೆಡ್ಸ್ ಕ್ಯಾರ ಮಾಡ್ತಾವಳೆ. ಇವಳು ಕಂಬ್ಳಿ ಕತೆ ಏನಾಯ್ತು? ಕಂಬ್ಳಿನೂ ಕೆಲ್ಸಕ್ಕಿಲ್ಲ ಇವಾಗ, ಮ್ಯಾನೇಜರು ಕೆಲ್ಸಕ್ಕಿಲ್ಲ ಅಲ್ವೇ? ಏನಾಯ್ತು? ಅಯ್ಯೋ, ನಾನು ಅವ್ರ ಬಗ್ಗೆ ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಮಂತಕ್ಕೆ ಹೋಗೋನ್ಕಿತ ಸರಿಯಾಗಿ ಉರಿಸ್ಬಿಟ್ಟು ಬಂದಿದ್ನಾ, ತಿರುಗಿ ಹೋಗೋಕ್ಕೂ ಇಷ್ಟ ಆಗಲಿಲ್ಲ. ನಾನು ಹೋಗ್ಲೂ ಇಲ್ಲ ಬಿಡ್ಲೂ ಇಲ್ಲ. ನನಗೆ ಅದೇನೋ ಬ್ಯಾಡ ಅಂತ ಅನ್ನಿಸ್ಬಿಡ್ತು. ನನಗೆ ಹಂಗೆ ಸುಮ್ಕಾಗೋಗ್ಬಿಟ್ಟೆ ನಾನಂತೂ. ಏನಾರ ಮಾಡ್ಕೊಂಡು ಸಾಯ್ಲಿ ಬಿಡು. ಅವಳು ಹೇಳಿದ್ ಮತ್ತೇನಾರ ಕೇಳ್ತಾಳ ಅವಳು ಕಂಬ್ಳಿ? ಇವತ್ತೆಲ್ಲ ನಾಳೆ ಸರಿಯಾಗಿ ಮಾಡ್ತಾನ ಅವನೇನು ಸರಿ ಇಲ್ಲ ಮ್ಯಾನೇಜರು. ಇವಳಿಗಿನ ಒಂಚೂರು ಸಣ್ಣಕಿರೋಳು ಸಿಕ್ಕರೆ ನೀಟಾಗಿ ಕೈ ಕೊಟ್ಬಿಟ್ಟು ಹೋಯ್ತಿರ್ತಾನೆ ಅವನು. ನಾದೇನೋ ಒಂಥರ ಲಾಯಕಾದ ನನ್ನ ಮಗ ಅಲ್ಲ ಅವನು. ಅಯ್ಯೋ ಬಾ, ನಮ್ಗೆ ಯಾಕಂತೆ ಏನು ಒಂಥರ ಬಿಸಿಲು ಸಾಕಾತೈತೆ ನನಗಂತೂ. ಓಡಾಡಿ ನೋಡಿಯಲ್ಲ, ಒಂದು 10 ನಿಮಿಷ ಕುಂತ್ಕೊಳ್ಳೋಣ ಇರೇ. ಇಲ್ಲೊಂದು ಅಂಗಡಿನಾಗೆ ಈ ಡೂಪ್ಲಿಕೇಟ್ ಹೊಡೆದ್ರೆ ಸೆಟ್ ತಗೊಳ್ಳೋಣ ಇರೊಂದು. ನಮ್ಮ ಏರಿಯಾದಾಗೆ ಚೆನ್ನಾಗವೆ. ಈಗ ಸುಮ್ಮನೆ ಬಟ್ಟೆ ತಗೊಂಡು ನೋಡಿ ಇವತ್ತೆಲ್ಲ ಕುಂತ್ಕೊಂಡು ಸುಧಾರಿಸ್ಕೊಂಡು ಆಮೇಕಿಂದ ಹೋಗೋಣ. ಸರಿ ಬಾ ಮತ್ತೆ. ಬಾರೆ ಇಲ್ಲೇ ಕುಂತ್ಕೊಂಡು ಮಾತಾಡೋಣ. ಸುಸ್ತಾಗೋಗ್ಬಿಟ್ಟೈತೆ ಯಪ್ಪ. ಬಾ. ಎಷ್ಟು ಬಿಸಿಲು ನೋಡಿ, ಆಗಲೇ ಸರಿಸಿ ಮಳೆ ಬಂದು ನಿಂತ್ಬಿಟ್ಟು ತಿರುಗಿ ಬಿಸಿಲು ಸ್ಟಾರ್ಟ್ ಆಗೋಗ್ಬಿಡ್ತಾವ. ಏನು ಇದೋ ಏನು ಕತೆನೋ ಬಾ. ಇವಳೇನು ಪಾರ್ಕಿಗೆ ಬಂದವಳೆ? ಇವಳಿಗೇನು ಕೆಲಸ ಇಲ್ಲಿ?
ಅಲ್ಲ ಶಾಪಿಂಗ್ ಮಾಡಿದ್ದಾಯ್ತು, ನೆಟ್ಟು ಮನೆಗೆ ಬರಬೇಕು ತಾನೇ. ಮನೆಗೆ ಬರೋದು ಬಿಟ್ಬಿಟ್ಟು ಇವಳನ್ನ ಕರ್ಕೊಂಡು ಪಾರ್ಕ್ಗೆ ಯಾಕೆ ಬಂದವಳೆ? ಏನೋ ಒಂದು ಅರ್ಥ ಆಗಲ್ಲ. ಈ ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೈತೆ ನೋಡು, ದೇವ್ರಾಣೆ ಆಗಲ್ಲ. ಬೇರೆ ಏನಾರ ಮಾಡ್ಬೋದು, ಹೆಣ್ಣುಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸ ಆಗಲ್ಲ ಬಿಡು. ಮಾಡು ಮಾಡು, ಅದು ಏನೇನು ಮಾಡ್ತೀಯೋ ಮಾಡ ಇವತ್ತು. ಏನೇನು ಮಾಡಿದ್ರು ಬಿಡಲ್ಲ ನಾನು. ಈ ಕಿವುಡಿ ಬತ್ತೀನಿ ಅಂದಳು, ಫೋನ್ ಮಾಡಿದ್ರೆ ಎತ್ತಕ್ಕೂ ಆಗಲ್ಲ. ಇನ್ನೂ ಯಾವಾಗ ಬತ್ತಾಳೋ ಏನೋ. ಇಲ್ಲೇ ಬಂದು ಮೀಟ್ ಮಾಡ್ತೀನಿ ಅಂತ ಬೊಗಳಿದ್ಲು ಮೆಸೇಜಾಗೆ, ಈಗ ಫೋನ್ ಮಾಡಿದ್ರೆ ಎತ್ತಲ್ಲ. ಅಯ್ಯೋ ದೇವ್ರೆ, ನಮ್ಮಮ್ಮ ಒಳ್ಳೆ ಕಿವುಡಿನ ನನಗೆ ಗಂಟಾಗ್ತೈತೆ. ಆದರೂ ಅವಳು ಬಿಟ್ಟರೆ ಬೇರೆ ಗತಿನೂ ಇಲ್ವಲ್ಲ ನನಗೆ. ಇನ್ನು ಯಾರಿಗೂ ತುಪ್ಪ ಹಾಕ್ತಾರೆ ನನಗೆ? ಲೇ, ನಮ್ಮ ಅತ್ತೆ ಮಗ ಕಣೆ ಅವನು. ಹೌದೇ? ಮತ್ ಮಾತಾಡ್ಸು. ನಮಗೂ ಅವ್ರಿಗೂ ಅಷ್ಟು ಕಷ್ಟನೇ, ಮಾತಾಡ್ಸಲ್ಲ ಏನಿಲ್ಲ ನಾವು. ಅಯ್ಯೋ, ಎಷ್ಟು ದಿನ ಬದುಕಿರ್ತೀವೋ, ಎಷ್ಟು ದಿನ ಸಾಯ್ತೀವೋ, ದ್ವೇಷ ಕಟ್ಕೊಂಡು ಏನ್ ಮಾಡ್ತೀಯಾ? ನೋಡಿ ಸುಮ್ಮನೆ ಕೂತ್ಕೊಳ್ಳೋಣ ಅಲ್ಲಿ. ಮಕ್ಕ ನೋಡಿದ್ರೆ ಅವನೇ ಮಾತಾಡ್ಸಿದ್ರೆ ಮಾತಾಡು, ಇಲ್ಲ ಅಂದ್ರೆ ಬ್ಯಾಡ. ಸರಿ ಬಾ. ಆಶಾ, ನೀನಿಲ್ಲಿ? ಅಯ್ಯೋ, ನನ್ನ ಫ್ರೆಂಡ್ ಇವಳ ಜೊತೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಈಗ ಶಾಪಿಂಗ್ ಎಲ್ಲ ಮುಗೀತು. ಅದಕ್ಕೆ ಸುಮ್ಮನೆ ಸುಧಾರಿಸ್ಕೊಳ್ಳೋಣ, ಕೂತ್ಕೊಳ್ಳೋಣ. ನಮ್ಮ ಬಸ್ಸು ಡೈರೆಕ್ಟಾಗಿ ಇರೋದು, ಡೈರೆಕ್ಟ್ ಮೂರ್ಗೆ ಹೋಗ್ತೈತಲ್ಲ, ಆ ಬಸ್ ಇನ್ನೂ ಲೇಟ್ ಅಲ್ವಾ ಬರೋದು. ಅದಕ್ಕೆ ಅಲ್ಲಿ ತನಕ ಬಸ್ ಸ್ಟ್ಯಾಂಡಾಗ ಕುಂತ್ಕೊಂಡು ಏನು ಮಾಡೋದು, ಇಲ್ಲಾಂದ್ರೆ ತಣ್ಣು ಗಾಳಿ ಇರ್ತದೆ. ಅದಕ್ಕೆ ಕುಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮತ್ತೆ ನೀನು? ನಾನು ಅದು ಇನ್ನೊಂದು ಮದುವೆಗೆ ನಮ್ಮಮ್ಮ ಹುಡುಗಿ ನೋಡೈತೆ, ಅವಳೇ ಬರ್ತೀನಿ ಮೀಟ್ ಮಾಡು ಅಂತ ಹೇಳಿದ್ಲು. ಗೊತ್ತಲ್ಲ, ಊರಾಗೆಲ್ಲ ಮೀಟ್ ಮಾಡಿಬಿಟ್ರೆ ಸುಮ್ಮನೆ ಅದು ಇದು ಜನ ಹೆಂಗೆ ಸಿಕ್ಕರೆ ಹಂಗೆ ಮಾತಾಡ್ಕೊತಾರೆ. ಆಷಾಢ ಮುಗಿಯೋ ಗಂಟ ಮದುವೆ ಆಗೋದಿಲ್ವಲ್ಲ, ಅದಕ್ಕೇನೆ ಅಲ್ಲಿ ತನಕ ಹೊರಗಡೆ ಮೀಟ್ ಮಾಡೋಣ ಅಂತೇಳ್ಬಿಟ್ಟು ಅವಳೇ ಮೆಸೇಜ್ ಹಾಕಿದ್ಲು ಮೀಟ್ ಮಾಡಬೇಕು ಅಂತ. ಅದಕ್ಕೆ ಬಂದಿದ್ದೆ ಇಲ್ಲಿಗೆ. ಓ ಹೌದಾ? ನಿಧಿ ಬಿಟ್ಮೇಲೆ ಈಗ ಅವಳು ಬೇರೆ ಮದುವೆ ಮಾಡ್ಕೊಂಡ್ಮೇಲೆ ನೀನು ಬೇರೆ ಮದುವೆ ಮಾಡ್ಕೋಬೇಕು ಅಂತನಾ? ಒಳ್ಳೆ ಕೆಲಸ ಮಾಡ್ತಿದ್ಯಾ ಬಿಡು. ಆ ನಿಧಿಗೇನು ಕೊಬ್ಬ ಅವಳಿಗೂ, ಏನು ಕಮ್ಮಿ ಇಲ್ಲ ಅವಳಿಗೂ. ಹೆಂಗೋ ಸಾವುಕಾರ ಹುಡುಗ ಸಿಗ್ದ ಅಂತ ಹೇಳ್ಬಿಟ್ಟು ನೀಟಾಗಿ ಅವನ ಜೊತೆ ಎಸ್ಕೇಪ್ ಆದ್ಲು ನೀನು ಬಿಟ್ಬಿಟ್ಟು. ಪಾಪ ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತತೆ. ಪರವಾಗಿಲ್ಲ ಬಿಡು, ದೇವ್ರು ನೋಡ್ಕೊತಾನೆ ಎಲ್ಲನೂ. ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬಿಟ್ಟು ದೇವ್ರಿಲ್ವಾ, ದೇವ್ರು ನೋಡ್ಕೊತಾನೆ ತಗ. ಕೂತ್ಕ, ಇನ್ನೇನು ನಾವು ತಿನ್ನಕ್ಕೆ ತಗೊಬಿಟ್ಟು ಬಂದು ಏನಾರು ತಿನ್ಕೊಳ್ಳೋಣ ಕುಂತ್ಕೊಂಡು ಪಾರ್ಕಾಗೆ ಅಂತ. ಕೂತ್ಕ, ನಿಮ್ಮ ಹುಡುಗಿ ಬರೋ ತನಕ ತಿನ್ನಿವಂತೆ. ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ. ಕುಂತ್ಕ, ಊರಾಗಷ್ಟೇ ನಮಗೂ ನಿಮ್ಗೂ ಆಗ್ಬರಲ್ಲ. ಇಲ್ಲಿ ಈಚೆ ಕಡೆ ಬಂದ್ಮೇಲೆ ಎಲ್ಲ ಒಂದೇ ನೀ ಕುಂತ್ಕ, ಏನಾಗಕ್ಕಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅನ್ಕಂಡೆ ಮಿಟ್ಟುಗ್ಲಾಡಿ ಆಶಿ ಯಾವನೋ ಒಬ್ಬನ ತಗ್ಲಾಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಇವಳು ಅತ್ತೆ ಮಗುನೇ ತಗ್ಲಾಕೊಬಿಟ್ಟವಳ. ನಿಧಿನ ಓಡಿಸ್ಬಿಟ್ಟು ಇವಳೇನೇನೆ ಇವನು ಕಟ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವಳ. ಊರಾಗ ಮೀಟ್ ಆದ್ರೆ ಎಲ್ಲ ಗೊತ್ತಾಗ್ತೈತೆ ಅಂತ ಹೇಳ್ಬಿಟ್ಟು ಇವಳನ್ನ ಇಲ್ಲಿ ಪಾರ್ಕ್ ಕರ್ಸ್ಕೊಂಡು ಮೀಟ್ ಮಾಡ್ತಾವಳ. ಅಂದ್ರೆ ಶಾಪಿಂಗ್ ಇದೆಲ್ಲ ಬರೀ ನೆಪ ಅಷ್ಟೇನೆ. ನೀನು ಒಂದೆರಡು ಚಿಪ್ಸ್ ತಿನ್ನು. ಅಯ್ಯೋ ಕುಂತ್ಕೊಂಡು ನಿನ್ ಬಸ್ ಬರೋ ತನಕ ಬಸ್ ಸ್ಟ್ಯಾಂಡ್ ಕುಂತ್ಕೊಳ್ಳೋದಕ್ಕೆ ಇಲ್ಲೇ ಕುಂತ್ಕೊಳ್ಳೋದ್ ಮೇಲೆ ನಿಮ್ಮ ಹುಡುಗಿ ಬರೋ ತನಕನೂ ತಿನ್ನು. ನಿಮ್ಮ ಹುಡುಗಿ ಬಂದ್ಮೇಲೆ ಬೇಕಾದ್ರೆ ಹೋಗಿವಂತೆ. ಹಾ ಸರಿ ಆಯ್ತು. ಆಫರ್ಗಳನ್ನು ತಗೊಬಂದು ನನಗೆ ಯಾಮರ್ಸ್ಬಿಟ್ರಿ ಅಲ್ವಾ ಇಬ್ರು. ಎದುರುಗಿದ್ದು ಊರಾಗಿದ್ದು ನನಗೆ ಗೊತ್ತಾಗ್ಲಿಲ್ವೇ? ಎಂಥ ಮಳ್ಳಿ ಆಟ ಆಡ್ತಾವ್ರು ಇಬ್ರು. ಐತೆ ಇಬ್ರಿಗೂ ಐತೆ ಮಾರಿ ಹಬ್ಬ. ಈ ನನ್ನ ಮಗ 3rd ಕ್ಲಾಸ್, ನನ್ನ ಮಗ 8 ಬಿಟ್ಬಿಟ್ಟವನೇ. ಇವನು ಗಂಡನ ಬಿಡಿಸ್ಬಿಟ್ಟು ಇಬ್ರು ಒಂದಾಗಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರಾ? ಇವಳು ಅಷ್ಟೇ ನಾನು ಗಾರ್ಮೆಂಟ್ಸ್ ಕೆಲಸ ಮಾಡೋಳೇನೆ. ನಾನು ಇವಳು ಇಬ್ಬರೂ ಕ್ಲೋಸ್ ಫ್ರೆಂಡ್ಸು. ಅಲ್ಲಿ ಯಾರು ಇರ್ತಾರೆ ನಮಗೆ, ನಾವಿಬ್ಬರೇನೇ ಕ್ಲೋಸ್ ಫ್ರೆಂಡ್ಸ್ಗಳು ಗೊತ್ತಾ. ನಾವಂತೂ ಯಾವಾಗೂ ಜೊತೆಗೇನೆ ಇರ್ತೀವಿ. ಭಾನುವಾರ ಅಲ್ವಾ, ಸ್ವಲ್ಪ ಬಟ್ಟೆ ಗಿಟ್ಟೆ ಶಾಪಿಂಗ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಬಂದು ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಈಗ ಹೆಂಗೋ ಸದ್ಯ ಮನೆಗೆ ಹೋಗಿ ನಿಮ್ಮದೇ ಮನೆ ಕಂಡ್ರೆ ನಾಳೆಯಿಂದ ತಿರ್ಗಿ ಅದೇ ಗಾರ್ಮೆಂಟ್ಸು ಅದೇ ಕತೆನೆ. ಹೆಂಗೋ ಮೇಲು ಏನೋ ಒಂದು ಕೆಲಸಗಳನ್ನ ಮಾಡ್ಕೊತಾ ಇದ್ದಿರಲ್ಲ. ನಾನಂತೂ ಏನು ಕೆಲಸ, ನನಗೂ ಏನು ಕಂಪ್ನಿ ಇಲ್ಲಪ್ಪ. ನಮ್ಮಪ್ಪ ನನಗೂ ಬಿಸ್ನೆಸ್ ಅದು ಇದು ಅಂತ ಹೇಳ್ತಾವ್ರು, ಅದು ಮಾಡು ಇದು ಮಾಡು ಅಂತ. ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಏನಾದರೂ ಓನಾಗೆ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಭಾಳ ಪ್ಲಾನ್ ಮಾಡ್ತಾಯಿದ್ದೀನಿ. ಅದೇ ನೋಡಬೇಕು ಏನಾಗ್ತಿತ್ತು. ಆ ಪಾನಿಪುರಿ ಮಸಾಲೆ ಪುರಿ ಅಂಗಡಿ ಇಕ್ಕನ ಅಂತ ಅಂದ್ಕೊಂಡಿದ್ದೆ, ಅದು ಸ್ವಲ್ಪ ಹಂಗೆ ಎಡವಟ್ಟಾಗೋಗ್ಬಿಡ್ತು ನೋಡು. ಗೊತ್ತಾಯ್ತು ವಿಷಯ. ನೀವು ಇಕ್ಬೇಕು ಅಂತ ಅನ್ಕೊಂಡಿದ್ರಿ, ಯಾರೋ ಬೊಡ್ಡ ಇದುಗಳು ಎಲ್ಲನೂ ಕತ್ಕೊಂಡು ಹೊಂಟೋಗ್ಬಿಟ್ರು ಗಾಡಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಹೇಳು. ಏನು ಮಾಡೋಕ್ಕಲ್ಲ, ಒಳ್ಳಿಗಳಾಗಿತ್ತವಲ್ಲ ಕುಡುಕ್ ನನ್ನ ಮಕ್ಳು ಯಾರೋ ಓದ್ಕೊಂಡು ಹೋಗಿರ್ತಾರೆ ಬಿಡು. ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಇವಳು ಜನ್ಮಕ್ಕೆ ಇಷ್ಟು ಬಾ ಮಾಡ್ತೀನಿ.